ಕೊಡಿಸೋ ನೆಪದಲ್ಲಿ ಸುಮಾರು 2 ಕೋಟಿ ವಂಚನೆ ಎಸಗಲಾಗಿದೆ. ಜ್ಯುವೆಲರ್ಸ್ ಮಾಲೀಕ ಮಹಿಳೆಯ ವಿರುದ್ಧ ಇದೀಗ ವಂಚನೆಯ ಕೇಸ್ ದಾಖಲಾಗಿದೆ. ಬೆಂಗಳೂರಿನ HSR ಲೇಔಟ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಚಿನ್ನ ಕೊಡಿಸುವ ನೆಪ ಈ ಹಿನ್ನೆಲೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಮಾಲೀಕ ಹಾಗೆಯೇ ಮಹಿಳೆ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ಪುನೀತ್ ಅನ್ನುವ ಆತನಿಗೆ 2 ಕೋಟಿ ವಂಚನೆಯನ್ನ ಮಾಡಿದ್ದಾರಂತೆ. ಎಂಪಿ ಜ್ಯುವೆಲರ್ಸ್ ಮಾಲೀಕ ಇಂದ್ರ ಚಂದ್ ಸವಿತಾ ರೆಡ್ಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಚಿನ್ನದ ಬೆಲೆ ಕಡಿಮೆ ಆಯಿತು ಅಂತ ಖರೀದಿಗೆ ಮುಂದಾಗಿದ್ರು ಪುನೀತ್. ಮದುವೆಗೆ ಚಿನ್ನ ಖರೀದಿಸಲು ಪುನೀತ್ ಮುಂದಾಗಿದ್ರು. ತನ್ನ ಸಂಬಂಧಿ ಸವಿತಾ ಮೂಲಕ ಖರೀದಿಗೂ ಕೂಡ ಅವರು ರೆಡಿ ಆಗಿದ್ರು. ಎಂಪಿ ಜ್ಯುವೆಲರ್ಸ್ ಬಳಿಗೆ ಕರೆಸಿದಂತಹ ಸವಿತಾ ಚಿನ್ನ ಖರೀದಿಸಿದ ಮೇಲೆ ಚಿನ್ನವನ್ನ ಕೊಟ್ಟಿಲ್ಲ, ಹಣ ಪಡೆದು ಚಿನ್ನ ಕೊಟ್ಟಿಲ್ಲ ಮಾಲೀಕರು. ಇದು ಮಾರ್ಚ್ 27ರಂದು ನಡೆದಿರುವಂತಹ ಘಟನೆ. ಪುನೀತ್ ತನ್ನ ಸಂಬಂಧಿ ಸವಿತಾ ಮೂಲಕ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಹೋಗ್ತಾರೆ, ಚಿನ್ನವನ್ನ ಖರೀದಿ ಕೂಡ ಮಾಡ್ತಾರೆ, ದುಡ್ಡು ಪಾವತಿಸ್ತಾರೆ. ಆದ್ರೆ ಚಿನ್ನ ಖರೀದಿಸಿದ ಮೇಲೆ ಚಿನ್ನನೇ ಕೊಟ್ಟಿಲ್ಲ, ಮಾಲೀಕರೇ ಇಟ್ಕೊಂಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ವಂಚನೆಯ ಪ್ರಕರಣವನ್ನ ಈಗ ದಾಖಲಿಸಲಾಗಿದೆ. ಹಣ ಪಡೆದು ಚಿನ್ನ ಕೊಟ್ಟಿಲ್ಲ ಮಾಲೀಕರು ಅಂತ ಹೇಳಿ ಮಾರ್ಚ್ 27ರಂದು ಈ ಘಟನೆ ನಡೆದಿದ್ದು, ಸವಿತಾ ಹಾಗೂ ಇಂದ್ರಚಂದ್ ವಿರುದ್ಧ ಇದೀಗ ಪುನೀತ್ ಕೇಸನ್ನ ದಾಖಲಿಸಿದ್ದಾರೆ. ತಮ್ಮ ಸಂಬಂಧಿ ಅಂತ ಹೇಳಿ ನಂಬ್ಕೊಂಡು ಹೋಗಿದ್ದಕ್ಕೆ ಇದೀಗ 3 ನಾಮ ಹಾಕಿದ್ದಾರೆ ಸವಿತಾ ರೆಡ್ಡಿ. ಸೊ ಅವರ ವಿರುದ್ಧವೇ ವಂಚನೆಯ ಆರೋಪವನ್ನ ಈಗ ಮಾಡಲಾಗಿದ್ದು, ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಚಿನ್ನ ಕೊಡಿಸೋದಾಗಿ 2 ಕೋಟಿ ರೂಪಾಯಿ ವಂಚನೆಯನ್ನ ಎಸಗಿದ್ದಾರೆ. ಇದೀಗ ಜ್ಯುವೆಲರ್ಸ್ ಮಾಲೀಕ ಹಾಗೆಯೇ ಸವಿತಾ ರೆಡ್ಡಿ ವಿರುದ್ಧ ಪ್ರಕರಣವನ್ನ ಪುನೀತ್ ದಾಖಲಿಸಿದ್ದಾರೆ. ಕಾರಣ ಇಷ್ಟೇ, ತನ್ನ ಮದುವೆಗೆ ಅಂತ ಹೇಳಿ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಚಿನ್ನ ಖರೀದಿಸೋದಿಕ್ಕೆ ಅಂತ ಹೇಳಿ ಅವರು ತಮ್ಮ ಸಂಬಂಧಿಯೇ, ಹಾಗಾಗಿ ಅವ್ರ ಥ್ರೂನೇ ಹೋಗೋಣ ಅಂತ ಪುನೀತ್ ಸವಿತಾ ರೆಡ್ಡಿಯನ್ನು ಸಂಪರ್ಕ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಚಿನ್ನ ಖರೀದಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಚಿನ್ನವನ್ನೂ ಖರೀದಿಸ್ತಾರೆ, ದುಡ್ಡು ಪಾವತಿ ಮಾಡ್ತಾರೆ. ಖರೀದಿಸಿದ ಚಿನ್ನ ಮಾತ್ರ ಅವ್ರ ಕೈಗೆ ಸಿಕ್ಕಿಲ್ಲ, ಕಾರಣ ಮಾಲೀಕ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಚಿನ್ನವನ್ನ ಪರ್ಚೇಸ್ ಮಾಡಿದ ಬಳಿಕ ಮಾಲೀಕರೇ ಯಾಕೆ ಅದನ್ನ ಇಟ್ಕೊಂಡ್ರು? ಅಂದ್ರೆ ಸವಿತಾ ರೆಡ್ಡಿ ಎಲ್ಲಿದ್ರು, ಅವ್ರ ಜೊತೆನೆ ಹೋಗಿದ್ರ ಪುನೀತ್ ಜೊತೆಗೆ? ಮೊದಲೇ ಈ ರೀತಿಯಾಗಿ ಒಂದು ವಂಚನೆ ಮಾಡುವಂತಹ ಪ್ರೀ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರಾ, ಹೇಗೆ? ನವಿತಾ, ಈ ಇಬ್ಬರ ಬಗ್ಗೆ ಪುನೀತ್ ವಿಚಾರಿಸಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಫ್ರಾಡ್ ಅನ್ನ ಮಾಡ್ತಿದ್ರು. ಅದರಲ್ಲೂ ಕೂಡ ಖಾಸಗಿ ಜ್ಯುವೆಲರಿಯ ಮಾಲೀಕ ಆಗಿರುವಂತ ಇಂದ್ರಚಂದ್ ಏನಿದೆ, ಈತ ಸಾಕಷ್ಟು ಬಾರಿ ಈತನ ಮೇಲೆ ಒಂದಷ್ಟು ವಂಚನೆ ಪ್ರಕರಣಗಳು ಕೂಡ ದಾಖಲಾಗಿದೆ ಅಂತೇಳಿ ಗೊತ್ತಾಗಿದೆ. ಹೀಗಾಗಿ ಇವರು ವಂಚನೆ ಮಾಡೋದಕ್ಕೆ ಅಂತಾನೆ ಪ್ರೀ ಪ್ಲಾನ್ಡ್ ಆಗಿ ಪುನೀತ್ನ ಸಂಪರ್ಕ ಮಾಡಿದ್ರು. ಇಲ್ಲಿ ಇಂದ್ರಚಂದ್ ಮತ್ತೆ ಸವಿತಾ ರೆಡ್ಡಿ ಇಬ್ರು ಕೂಡ ಕಮ್ಯುನಿಕೇಶನ್ ಅನ್ನ ಮಾಡ್ಕೊಂಡಿರ್ತಾರೆ. ಸವಿತಾ ರೆಡ್ಡಿ ಇರ್ತಾಳೆ, ಈಕೆ ಯಾರೆಲ್ಲ ಕ್ಯಾಂಡಿಡೇಟ್ ಅನ್ನ ಹುಡುಕಿ ಅವರಿಗೆ ಒಂದಷ್ಟು ಡಿಸ್ಕೌಂಟ್ ಇದೆ, ನನಗೆ ಗೊತ್ತಿರುವಂತ ಮಾಲೀಕರು ಇದಾರೆ, ಅವ್ರದ್ದೇ ಜ್ಯುವೆಲರಿ ಅಂಗಡಿ ಇದೆ, ಹೀಗಾಗಿ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಚಿನ್ನವನ್ನ ಕೊಡಿಸ್ತೇನೆ ಅಂತೇಳಿ ಆಕೆ ಕಸ್ಟಮರ್ ಗಳನ್ನ ಕರೆತರೋದು. ಒಂದು ದಿನದ ಮುಂಚೆ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ಮಾಡೋದು, ಎಲ್ಲವನ್ನು ಕೂಡ ಕ್ಯಾಶ್ ರೂಪದಲ್ಲೇ ಪಡೆಯೋದು, ನಂತರ ಚಿನ್ನ ಕೊಡ್ತೀವಿ ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಹಾಕ್ಬಿಟ್ಟು ಈ ರೀತಿಯಾಗಿ ವಂಚನೆ ಮಾಡ್ತಿದ್ರು ಅಂತ ಹೇಳಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಇದೇ ರೀತಿಯಾಗಿ ಪುನೀತ್ ಎಂಬಾತ ಕೂಡ ತನ್ನ ಮದುವೆಗೆ ಅಂತೇಳಿ ಚಿನ್ನ ಖರೀದಿ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಪ್ರಯತ್ನ ಮಾಡ್ಕೊಂಡಿರ್ತಾನೆ. ಪರಿಚಯಸ್ತ್ರಿ, ಅದರಲ್ಲೂ ಕೂಡ ರಿಲೇಷನ್ಸ್ ಅಂತೇಳಿ ಆಕೆ ಸವಿತಾ ರೆಡ್ಡಿಯನ್ನ ನಂಬಿ ಹೋಗಿರ್ತಾರೆ. ಆಕೆಯೇ ಆ ಒಂದು ಜ್ಯುವೆಲರಿ ಅಂಗಡಿಗೆ ಹೋಗಿ ಕರೆದುಕೊಂಡು ಹೋಗಿ ಚಿನ್ನವನ್ನ ತೋರಿಸಿರ್ತಾರೆ. ವೇಸ್ಟೇಜ್ ಕಂಪ್ಲೀಟ್ ಆಗಿ ನಿಮ್ಗೆ ಕೊಡೋದಿಲ್ಲ, ವೇಸ್ಟೇಜ್ ಅನ್ನ ಬಿಟ್ಟು ನಿಮ್ಗೆ ವ್ಯಾಪಾರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪುನೀತ್ನ ಕರ್ಕೊಂಡು ಹೋಗಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕ್ಯಾಶ್, ಸುಮಾರು 2 ಕೋಟಿ ಮೌಲ್ಯದ ಕ್ಯಾಶ್ ಅನ್ನ ಆತನಿಂದ ಇಸ್ಕೊಳ್ಳುವಂತ ಕೆಲಸವನ್ನ ಜ್ಯುವೆಲರಿ ಮಾಲೀಕ ಇಂದ್ರಚಂದ್ ಮತ್ತೆ ಈ ಸವಿತಾ ರೆಡ್ಡಿ ಇಬ್ರು ಕೂಡ ಮಾಡಿರ್ತಾರೆ. ಇಬ್ಬರ ಸಮ್ಮುಖದಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ. ನಾಳೆ ಬಂದು ನೀವು ಚಿನ್ನ ಇಸ್ಕೊಳ್ಳಿ, ಸದ್ಯಕ್ಕೆ ಅಮೌಂಟ್ ಅಂತೂ ಪೇ ಆಗಿದೆ ಅಂತ ಹೇಳಿ ಒಂದಷ್ಟು ರಿಸಿಪ್ಟ್ ಗಳನ್ನು ಕೂಡ ಕೊಟ್ಟು ಕಳಿಸಿರುವಂತ ಕೆಲಸವನ್ನ ಇಬ್ರು ಕೂಡ ಮಾಡಿರ್ತಾರೆ. ಮರುದಿನ ಪುನೀತ್ ನೇರವಾಗಿ ಜ್ಯುವೆಲರಿ ಅಂಗಡಿಗೆ ಹೋಗಿ, ನಿನ್ನೆ ನಾನು ಬಿಲ್ ಪೇ ಮಾಡಿದ್ದೇನೆ, ಇವತ್ತು ನನಗೆ ಚಿನ್ನ ಬೇಕು, 2 ಕೋಟಿ ಮೌಲ್ಯದ ಚಿನ್ನವನ್ನ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ, ಇಲ್ಲ ನಾನು ಸವಿತಾ ರೆಡ್ಡಿ ಹತ್ರ ಮಾತಾಡಿದ್ದೇನೆ, ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಹೋಗಿ ಅಂತೇಳಿ ಇಂದ್ರಚಂದ್ ಅಂದ್ರೆ ಜ್ಯುವೆಲರಿ ಮಾಲೀಕ ಹೇಳ್ತಾನೆ. ಅದಾದ್ಮೇಲೆ ಅಲ್ಲೂ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಸವಿತಾ ರೆಡ್ಡಿ, ನನಗೇನು ಇದಕ್ಕೂ ಸಂಬಂಧ ಇಲ್ಲ, ನಾನು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವ್ರ ಹತ್ರನೇ ಹೋಗಿ ನೀವು ಗೋಲ್ಡನ್ನ ಕೇಳಿ ಅಂತೇಳಿ ಹೇಳ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ರು ಹಾಕೊಂಡಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ರು ಹೆಸರು ಹೇಳ್ತಿದ್ರು, ಅವ್ರ ಮೇಲೆ ಅವ್ರು ಹಾಕೋತಿದ್ರು. ಹೀಗಾಗಿ ಈ ಒಂದು ಅವ್ರಿಬ್ರ ಬಗ್ಗೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಪುನೀತ್ ಅವರಿಬ್ರು ಕೂಡ ಫ್ರಾಡ್ಗಳು, ಇದೇ ರೀತಿಯಾಗಿ ಸಾಕಷ್ಟು ಜನರು ಕೂಡ ವಂಚನೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. ಕೂಡಲೇ HSR ಲೇಔಟ್ ಪೊಲೀಸರಿಗೆ ಹೋಗಿ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಸದ್ಯಕ್ಕೆ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇಬ್ಬರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರೆ, ಮತ್ತೊಂದ್ ಕಡೆ FIR ಆಗಿ ಈಗಾಗಲೇ 1 ವಾರಕ್ಕೂ ಹೆಚ್ಚು ಜಾಸ್ತಿ ಆಗಿದೆ ದಿನಗಳು, ಸುಮಾರು 20 ದಿನ ಆಗಿದೆ.
ಆದ್ರೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ದೂರುದಾರರು ಆರೋಪವನ್ನ ಮಾಡ್ತಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ.